ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದನ್ನೆಲ್ಲ ಮಾಡ್ತಿರೋರು ನರಿಬುದ್ಧಿ ಇರೋರು. ನೀನು ಹೇಳ್ದಾಗೆ ಅವರೆಲ್ಲ ನಮ್ಮ ಸುತ್ತಮುತ್ತನೇ ಇರ್ತಾರೆ, ಆದರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೆ. ಹೌದು ಕಣ್ರಿ, ನಮ್ಮ ಸುತ್ತಮುತ್ತನೇ ಇರ್ತಾರೆ, ಒಳ್ಳೆಯವ್ರ ಥರ ನಂಬಿಸ್ತಿರ್ತಾರೆ. ಅವರು ನರ ರೂಪದಲ್ಲಿರೋ ರಾಕ್ಷಸರು ಅಂತ ನಮಗೆ ಗೊತ್ತಾಗಿರಲ್ಲ ಅಷ್ಟೆ. ಫಿರು, ಇದರಲ್ಲಿ ನಮ್ಮ ಪಕ್ಷದವ್ರ ಕೈವಾಡ ಇದೆ ಅಂತ ನನ್ಗೆ ಯಾಕೋ ಅನ್ನಿಸ್ತಾ ಇದೆ. ನಮ್ಗೆ ಯಾಕೆ ಬೇಕು ಇಂಥ ಪಕ್ಷ? ರಾಜೀನಾಮೆ ಕೊಟ್ಬಿಡು. ಯಾಕಂದ್ರೆ ಇಷ್ಟು ಅವಮಾನ ಅಸಹ್ಯ ಯಾಕೆ ಪಟ್ಕೋಬೇಕು? ನೀನು ರಿಸೈನ್ ಮಾಡ್ಬಿಟ್ಟು ಎಲೆಕ್ಷನ್ ನ ಇಂಡಿಪೆಂಡೆಂಟ್ ಆಗಿ ಫೇಸ್ ಮಾಡುವಿರು. ಏನು ರಾಜೀನಾಮೆನ? ಹೌದು. ಅಲ್ಲ, ಇಷ್ಟೆಲ್ಲ ಆಪಾದನೆ ತಗೊಂಡು ನಾವ್ ಯಾಕಿರ್ಬೇಕು? ಜನರ ಮುಂದೆ ವೀರು ಹೋಗ್ಲಿ, ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ಫೇಸ್ ಮಾಡ್ಲಿ, ರಾಜೀನಾಮೆ ಕೊಟ್ಟು ಬಿಡ್ಲಿ. ಈ ಪಕ್ಷದ ಸವಾಸನೆ ಬೇಡ ಅಂತೀನಿ. ಹಾಗೆಲ್ಲ ಆಗಲ್ಲ ಅಕ್ಕ. ನಾನು ಅಧಿಕಾರಕ್ಕೋಸ್ಕರ ಈ ಪಕ್ಷದಲ್ಲಿಲ್ಲ. ಈ ಪಕ್ಷ ನನಗೇನೆಲ್ಲ ಕೊಟ್ಟಿದೆ. ಮೇಲಾಗಿ ದೊಡ್ಡ ಯಜಮಾನರು ನನ್ನ ಈ ಪಕ್ಷಕ್ಕೆ ಸೇರಿಸಿದ್ದು. ನನ್ನ ಜನರ ಮಧ್ಯೆ ಈ ಪಕ್ಷ ಒಂದು ಕೊಂಡಿ ಅಷ್ಟೇ. ನಾನು ನನಗೇನೇ ಬಂದರೂ ಎದುರಿಸ್ತೀನಿ ಹೊರತು ರಾಜೀನಾಮೆ ಮಾತ್ರ ಕೊಡಲ್ಲ. ಯಾರೋ ಪಾಪಿಗಳು ಆರೋಪ ಮಾಡಿದ್ದಕ್ಕೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಸೂಪರ್ ಅಣ್ಣ, ನಿನ್ನ ಇಂಥ ಮಾತುಗಳೇ ಜನರಿಗೆ ಇಷ್ಟ ಆಗೋದು. ಯೋಚನೆ ಮಾಡಬೇಕಾಗಿಲ್ಲ. ತಂಗಾಳಿ ಬರೋದಕ್ಕೆ ಮುಂಚೆ ಬಿರುಗಾಳಿ ಜೋರಾಗಿ ಬೀಸುತ್ತೆ. ಇನ್ನು ಮುಂದೆ ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬಂದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಏನ್ ಹೇಳ್ದೆ ನೀನು? ಅಯ್ಯಯ್ಯೋ, ಮಾತಿನ ಬರದಲ್ಲಿ ಅದಕ್ಕೆ ವಿಷಯ ಹೇಳ್ಬಿಟ್ನೆ. ಏನ್ ಮಾಡ್ಲಿ? ಸುರೇಂದ್ರ, ನಿನ್ನನ್ನೇ ಕೇಳ್ತಾ ಇರೋದು. ಏನ್ ಹೇಳ್ತಾ ಇದೀಯಾ? ನಾನು ಈಗೇನಾದ್ರೂ ಹೇಳಿದ್ರೆ ನಾಳೆ ಅದಕ್ಕೆ ಬರೋದಕ್ಕೆ ಕಷ್ಟ ಆಗುತ್ತೆ. ಹೇಗಾದ್ರೂ ಮ್ಯಾನೇಜ್ ಮಾಡಬೇಕು. ವಂದನಾ, ಏನಾಗಿದ್ಯಮ್ಮ ಇವನಿಗೆ? ಬರ್ತಾ ಬರ್ತಾ ಹುಚ್ಚುಚ್ಚಾಗಾಡ್ತಾ ಇದ್ದಾನೆ. ಇಲ್ಲಣ್ಣ, ನಾನು ಸರಿಯಾಗೇ ಹೇಳಿದ್ದೀನಿ. ಈ ತಂಗಾಳಿ ಬರೋದಕ್ಕೆ ಮುಂಚೆ ಬಿರುಗಾಳಿ ಜೋರಾಗಿ ಬೀಸುತ್ತಲ್ಲ, ಹಾಗೆ ಅತಿಯಾಗಿ ಏನೋ ಜೀವನದಲ್ಲಿ ನಡೀತಿದೆ ಅಂದ್ರೆ ಎಲ್ಲ ಒಳ್ಳೇದಾಗೋದಕ್ಕೆ ಅಂತ ಹೇಳಕ್ ಬಂದೆ ಅಷ್ಟೇ. ಅತ್ತಿಯಾಗಿನಾ? ನೀವು ಅತ್ತಿಗೆ ಅಂದಂಗಿತ್ತಲ್ಲ. ಒಂದಲ್ಲ, ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಷ್ಟೇ. ಏನೋ ಮಾತಾಡಿ ಅಣ್ಣನ ಮನ್ಸಿಗೆ ನೋವು ಮಾಡಬೇಡ. ಅಣ್ಣ, ರಾಜಕೀಯದಲ್ಲಾಗ್ಬೋದು, ನಿಜ ಜೀವನದಲ್ಲಾಗ್ಬೋದು, ಈ ತರ ಅಲ್ಲೋಲ ಕಲ್ಲೋಲ ನಡೀತಾ ಇದೆ ಅಂದ್ರೆ ಮುಂದೆ ದೊಡ್ಡದಾಗಿ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಅದನ್ನ ಹೇಳ್ತಿದ್ದೆ ಅಷ್ಟೇ. ಆದ್ರೂ ನೀನು ಅಕ್ಕ, ಅಣ್ಣ ಈಗ ಟೆನ್ಷನ್ ಅಲ್ಲಿದ್ದಾನೆ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಈ ಪಿತೂರಿಗಳನ್ನ ಯಾರು ಮಾಡ್ತಾ ಇದ್ದಾರೆ, ಅವ್ರನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದು. ಅದು ಅಲ್ಲದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕು. ಅಣ್ಣನ ಹೆಲ್ತ್ ಮೇಲೆ ಗಮನ ಹರಿಸ್ಬೋದು. ಇದಷ್ಟೇ ಈಗ ನನ್ನ ಮನಸ್ಸಲ್ಲಿರೋದು. ಹುಚ್ಚು ಹುಡುಗ, ನನಗೆ ಸ್ವಲ್ಪ ತೊಂದರೆ ಆದರೂ ಪರದಾಡ್ಕೊಂಡ್ಬಿಡ್ತಾನೆ. ಹಲೋ ಶಿವಲ್ಲಿ, ಹಾಲೋನ್ ಬಂದಿದ್ದಾನೆ, ಪಾತ್ರೆ ತಗೊಂಬಮ್ಮ. ನಂದೀಶ, ಏನೋ ಇದು ಹಾಲ ಕಾರ್ಪೊರೇಷನ್ ನೀರಾ? ಯಾಕಿಷ್ಟು ನೀರಾಗಿದೆ? ಅಲ್ಲ, ನೀನ್ ಗಟ್ಟಿ ಹಾಲು ಕೊಡ್ತೀಯ ಅಂತ ತಾನೇ ನಿನ್ ಹತ್ರ ತಗೊಳ್ಳೋದು. ಇಲ್ಲ ಅಂದ್ರೆ ಪ್ಯಾಕೆಟ್ ಹಾಲೇ ತಗೋತಾ ಇದ್ವಿ. ಯಾಕಿಷ್ಟು ನೀರಾಗಿದೆ ಹಾಲು? ಸುಮ್ನಿರಿ ಅಮ್ಮವ್ರ,
ಬರೋ ಬ್ಯಾಲೆನ್ಸ್ ಬರಲಿಲ್ಲ ಅಂದರೆ ನಮ್ಮ ಹಸನು ನೀರಾಳೆ ಕೊಡೋದು. 6 ತಿಂಗಳಾಯಿತು ಹಾಲಿನ ರೇಟ್ ಜಾಸ್ತಿ ಆಗಿ. 2 ತಿಂಗಳಿಂದ ಕರೆಕ್ಟಾಗಿ ಒಂದು ದಿವಸ ತಪ್ಪಿಸ್ದಂಗೆ ಹಾಲು ತಂದು ಕೊಡ್ತಾ ಇದ್ದೀನಿ. ಬರೋ ದುಡ್ಡು ಮಾತ್ರ ಬರಲಿಲ್ಲ ನನಗೆ. ಯಾಕಣ್ಣ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅಲ್ಲ, ದುಡ್ಡು ಬರ್ತಿರೋದಕ್ಕೆ ಹೇಗೆ ಸಾಧ್ಯ? ಇಷ್ಟು ವರ್ಷ ಯಾವತ್ತೂ ಹೀಗಾಗಿಲ್ಲ. ಅಲ್ಲ, ಕರೆಕ್ಟ್ ಟೈಮ್ಗೆ ದುಡ್ಡು ಬರ್ತಿತ್ತಲ್ವಾ? ಅಣ್ಣನೇ ಹಾಕ್ತಿದ್ದ ತಾನೆ? ಆಗ್ತಾ ಇದ್ರು ಆಗ, ಈಗ ಬರ್ತಿಲ್ವೇ? ಹೌದಾ? ವರದಾ ವರದಾ ಬಾಯಿಲಿ. ಏನಮ್ಮ? ಹಾಲು ದುಡ್ಡು ಕೊಡ್ಲಿಲ್ವೇನಾ? ಅಮ್ಮ, ಅದು ಮೊನ್ನೆ ನೆಟ್ವರ್ಕ್ ಇಶ್ಯೂ ಇತ್ತು, ಆನ್ಲೈನ್ ಪೇಮೆಂಟ್ ಅದು ಹೋಗ್ತಾ ಇರಲಿಲ್ಲ, ಅದಕ್ಕೆ ಡಿಲೇ ಆಯಿತು. ಇವತ್ತು ಕಳಿಸ್ತೀನಿ ಬಿಡಿ ಅಣ್ಣ. ಈ ವಿಷಯ ಯಾಕೆ ಮನೇಲಿ ಹೇಳ್ತೀರಾ ನೀವು? ಯಾಕೋ ಯಾಕೋ ಸಂಸಾರ ನಡೆಸೋದು ತುಂಬಾ ಕಷ್ಟ ಆಗ್ತಿದ್ಯಾನೋ ನಿನ್ಗೆ? ಹಾಲು ನನ್ಗೂ ದುಡ್ಡು ಕೊಟ್ಟಿಲ್ಲ. ಅಮ್ಮ, ಕಷ್ಟ ಆಗ್ತಿದ್ದ ನಾನೆಲ್ಲ ಹೇಳಿದೆ? ಕಷ್ಟ ಇಲ್ಲ ಅಂದ್ರೆ ಹಾಲಿನ ದುಡ್ಡು ಸರಿಯಾಗಿ ಹಾಕಿ ಸರ್, ನಮಗೆ ಕಷ್ಟ ಇರಲ್ವಾ? ಅಣ್ಣ, ಯಾಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ಕೊಡ್ತೀನಿ ಅಂತ ಹೇಳ್ತೆ ತಾನೆ? ಬರ್ದ ಹಾಲ್ನವನ ಹತ್ರ ನಾವಿಷ್ಟೆಲ್ಲ ಕೇಳಿಸ್ಕೋಬೇಕೇನೋ? ಅದ್ ಸರಿ ಬಿಡು. ಇವಳನ್ನ ಕಟ್ಕೊಂಡು ಈ ಮನೆ ಕರ್ಕೊಂಡು ಬಂದಾಗಿಂದ ನೀನ್ ಯಾಕೋ ತಲೆ ತಿರುಗ್ದವ್ರ ತರಾನೇ ಆಡ್ತಾ ಇದ್ಯಾ. ನಾನು ಹೇಳಿರೋ ಹುಡುಗಿ ಮದ್ವೆ ಆಗಿದ್ದಿದ್ರೆ ಕೈ ತುಂಬಾ ವರದಕ್ಷಿಣೆ ಬಂದಿರೋದು. ಆ ದುಡ್ಡಲ್ಲಿ ನೆಮ್ಮದಿಯ ಜೀವನ ಮಾಡ್ಬೋದಿತ್ತು. ಅಮ್ಮ, ವರದಕ್ಷಿಣೆ ದುಡ್ಡಲ್ಲಿ ಬದುಕೋಷ್ಟು ಗತ್ಕೆಟ್ಟಿದೀವ ನಾವು. ಅದು ಹಾಗಲ್ವೇ? ನನ್ ಮಗನ್ಗೆ ಏನೇ ಕಮ್ಮಿ? ನೋಡಕ್ ಚೆನ್ನಾಗಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ. ಹೆಣ್ಣು ಹೆತ್ತೋರು ಎಲ್ಲ ಕೊಟ್ಟು ಮದ್ವೆ ಮಾಡ್ತಾ ಇದ್ರು. ಅಮ್ಮ, ನೀನು ಒಂದ್ ಹೆಣ್ಣೆತ್ತಿದ್ಯಾ? ಅದಕ್ಕೆ ಹೇಳ್ತಾ ಇರೋದು, ನಾನು ಕೊಟ್ಟೆ ಮದ್ವೆ ಮಾಡ್ತಾ ಇದ್ದೆ. ಒಂದ್ ಗಂಡು ಒಂದ್ ಹೆಣ್ಣು ಅಂದ್ರೆ ಹೀಗ್ ಹೋಗುತ್ತೆ ಹಾಗ್ ಬರುತ್ತೆ ಅಂತ ಅರ್ಥ. ಇವಳಿಂದ ನಮಗೇನ್ ಬಂದಿದ್ದು? ಈ ಮನೆಗೆ ದರಿದ್ರ ಅಷ್ಟೇ. ಸಾಕಮ್ಮ, ವಿಷಯ ಎಲ್ಲಿಂದಲ್ಲಿಗೂ ಹೋಗ್ತಾ ಇದೆ. ನಾನು ದುಡ್ಡು ಕಳಿಸಿಲ್ಲ ಅಂತ ತಾನೆ ಇಷ್ಟೆಲ್ಲ ಮಾತಾಡ್ತಿರೋದು. ಈಗಲೇ ಕಳಿಸ್ತೀನಿ ಬಿಡು. ರೀ, ಪರವಾಗಿಲ್ಲ, ನಾನು ಕೊಟ್ಟಿರ್ತೀನಿ, ಆಮೇಲೆ ನೋಡೋಣ. ಏನು ನೀನ್ ಕೊಡ್ತೀಯಾಲೆ? ಏನ್ ನೀನ್ ಕೊಡೋದು? ಓ, ದುಡಿತಾ ಇದ್ದೀನಿ ಅನ್ನೋ ದುರಹಂಕಾರ. ಏನು ಬೇಕಾಗಿಲ್ಲ. ಹಾಲಿನ ದುಡ್ಡು ಕೊಟ್ಬಿಟ್ಟು ಜುಜುಬಿ ದುಡ್ಡಲ್ಲಿ ದೊಡ್ಡೋಳಾಗ್ಬಿಡೋಣ ಅಂತ. ಬೇಕಾಗಿಲ್ಲ, ನನ್ನ ಮಗನೇ ಕೊಡ್ತಾನೆ. ಎವರದ ದುಡ್ಡು ಕೊಡು. ಆಯ್ತಮ್ಮ, ನಾನೇ ಕೊಡ್ತೀನಿ. ಕಾಫಿ ಕುಡಿ. ಅಣ್ಣ ಬನ್ನಿ, ನಾನು ಕೊಡ್ತೀನಿ. ಇಷ್ಟೆಲ್ಲ ಜಗಳ ಆಗೋದು ಬೇಕಿತ್ತ? ನಾನು ಕಳಿಸ್ತೀನಿ ಅಂತ ಹೇಳ್ದೆ ತಾನೆ ನಿಮಗೆ? ಕಾಫಿ ತಗೊಂಡೋಗ್, ಬೇಕಾಗಿಲ್ಲ. ಇವ್ರು ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾರೆ? ಏನೋ ಸಮಸ್ಯೆಯಲ್ಲಿದ್ದಾರೆ. ಯಾಕೆ ಪರದಾಡ್ತಿದ್ದಾರೆ? ಏನಾಗಿರ್ಬೋದು?